ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ಜೀವಂತ ರಕ್ಷಣೆ ನೀಡುವ ಶಾಂತಿ, ಧೈರ್ಯ, ಮಹಿಮೆ, ದೇವರ ಭಯಭಕ್ತಿ, ದೈವಜ್ಞಾನ, ದೈವಶಕ್ತಿ, ದೇವರ ನೀತಿ, ಧೈರ್ಯ, ದೇವದೂತರ ಕಾವಲು, ಭಯಭಕ್ತಿ ನೀಡುವ ದೇವರ ವಾಕ್ಯ ಭಾಗ ಅಂಶ ಪ್ರಿಯರೇ. ಕಳೆದ ವಾಕ್ಯ ಭಾಗದಲ್ಲಿ ನೋಡಿಕೊಂಡೆವು. ಅದೇ ಅಂಶದ 2ನೇ ಭಾಗ ಪ್ರಿಯರೇ. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ. ಹೌದು ಪ್ರಿಯರೇ, ನಾವು ದೇವರ ವಾಕ್ಯವನ್ನು ತಾಳ್ಮೆಯಿಂದ ಕಾದುಕೊಂಡು ಕೈಗೊಂಡು ನಡೆಯುವುದಾದರೆ ಆ ಪ್ರತಿಫಲ ಅನುಭವಿಸುತ್ತೇವೆ ಪ್ರಿಯರೇ. ಆ ದೇವರ ವಾಕ್ಯದಿಂದ ಉಂಟಾಗುವ ಪ್ರತಿಫಲ ದೊಡ್ಡದು. ಹೌದು, ಅದು ನಿತ್ಯ ಜೀವವನ್ನು ದಯಪಾಲಿಸುತ್ತದೆ. ಹೌದು, ಯೇಸುವೆ ಆ ದೇವರ ವಾಕ್ಯವಾಗಿದ್ದಾನೆ. ನನ್ನ ಸಹನ ವಾಕ್ಯವನ್ನು ನೀನು ಕಾಪಾಡಿದ್ದರಿಂದ. ಹೌದು ಪ್ರಿಯರೇ, ಈ ವಾಕ್ಯವನ್ನು ನಾವು ಧ್ಯಾನಿಸುವ ಮೊದಲು ದೇವರಾತ್ಮನ, ತಂದೆಯ ಆತ್ಮನ, ಕ್ರಿಸ್ತಾತ್ಮನ, ಪರಿಶುದ್ಧಾತ್ಮನ, ಯೇಸು ಕ್ರಿಸ್ತನನ್ನು ಮರಣದಿಂದ ಜೀವಕ್ಕೆ ಎಬ್ಬಿಸಿದ ಮಹಿಮಾತ್ಮನ ಸಹಾಯ, ಶಕ್ತಿ, ಜ್ಞಾನ, ಪ್ರೀತಿ, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ, ವಿಕಾಸ, ಕೃಪೆ ಬೇಡಿಕೊಳ್ಳೋಣ ಪ್ರೇರೆ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಕೇಳಲಿರುವ ದೇವರ ವಾಕ್ಯ ಭಾಗ ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜದಂತೆ, 100ರಷ್ಟು ಫಲ ಕೊಡುವ ಬೀಜದಂತೆ ನಮ್ಮ ಹೃದಯದಲ್ಲಿ, ಕಿವಿಯಲ್ಲಿ, ಆಲೋಚನೆಯಲ್ಲಿ ಬೀಳುವ, ಕೇಳುವ ವಾಕ್ಯ ಭಾಗ 100ರಷ್ಟು, 60, 30ರಷ್ಟು ಫಲ ಕೊಡುವಂತೆ ಪ್ರಾರ್ಥಿಸೋಣ ಪ್ರೇರೆ. ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ, ದೊಡ್ಡ ಎಮ್ಮರವಾಗಿ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೆ, ಭೂಮಿಯಲ್ಲಿ ತಿರುಗಾಡುವ ಮೃಗಗಳಿಗೆ ನೆರಳು ಕೊಡುವಂತೆ ಆಗಲಿ. ಯೇಸು ಕ್ರಿಸ್ತ ನಾಮದಲ್ಲಿ ದೇವಚಿತ್ತದಂತೆ, ಆಮೇನ್. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ ಪ್ರಿಯರೇ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಪ್ರೀತಿ ಸ್ವರೂಪನು, ಆತ್ಮ ಸ್ವರೂಪನು, ಧರ್ಮ ಸ್ವರೂಪನು, ಬೆಳಕಾದ ದೇವರೇ, ಸ್ವಾಮಿ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇವೆ. ನನ್ನ ಸಹನ ವಾಕ್ಯವನ್ನು ನೀನು ಕಾಪಾಡಿದ್ದರಿಂದ ಎನ್ನುವ ಅಂಶವನ್ನು 2ನೇ ಭಾಗ ಧ್ಯಾನಿಸುವಾಗ ನೀವೇ ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಆತ್ಮಗಳೊಂದಿಗೆ, ದೇಹ ಮನಸ್ಸಿನೊಂದಿಗೆ, ವಿಶ್ವಾಸ, ಪ್ರಾರ್ಥನಾ ಜೀವಿತ, ಪರಿಶುದ್ಧತೆ, ಸಾಕ್ಷಿ ಜೀವಿತ, ಧೈರ್ಯದೊಂದಿಗೆ ಮಾತನಾಡಬೇಕೆಂದು, ಸ್ವಸ್ಥ ಮಾಡಬೇಕೆಂದು, ಜಾಗರೂಕರಾಗಿರುವಂತೆ ಅನುಗ್ರಹಿಸಬೇಕೆಂದು, ಬೇಸರಗೊಳ್ಳದಂತೆ ನಿಮ್ಮನ್ನು ಹಿಂಬಾಲಿಸುವಂತೆ, ನಿರಾಶರಾಗದಂತೆ ನಿಮ್ಮನ್ನು ಹಿಂಬಾಲಿಸುವಂತೆ, ಎಡೆಬಿಡದೆ ನಿಮ್ಮಲ್ಲಿ ಹರ್ಷಗೊಳ್ಳುವವರಾಗುವಂತೆ ನಮ್ಮನ್ನು ಚೈತನ್ಯಪಡಿಸಬೇಕೆಂದು ದೇವ, ನಿಮ್ಮ ಸಹನ ವಾಕ್ಯವು ಎಲ್ಲ ವಿಷಯಗಳಲ್ಲಿ ನಮಗೆ ತಾಳ್ಮೆ ಉಳ್ಳವರನ್ನಾಗಿಯೂ ಆ ವಾಗ್ದಾನದ ನಿತ್ಯ ಜೀವ ಎಂಬ ವಾಗ್ದಾನದ ಫಲವನ್ನು ಹೊಂದುವಂತೆ ಅನುಗ್ರಹಿಸುತ್ತಾ ಬರಬೇಕೆಂದು ವಾಕ್ಯ ಕೇಳಲು ಬಂದಿರೋ ನಿಮ್ಮೆಲ್ಲ ಪ್ರಿಯ ಮಕ್ಕಳನ್ನು, ಸೇವಕರನ್ನು, ವಿಶ್ವಾಸಿಗಳನ್ನು, ಪ್ರಜೆಗಳನ್ನು ಜ್ಞಾಪಿಸಿಕೊಳ್ಳಬೇಕೆಂದು, ಅವರ ಜೀವಿತದಲ್ಲಿರುವ ಎಲ್ಲ ಹೋರಾಟದ ಮೇಲೆ ದೊಡ್ಡ ಜಯ, ಬೆಳಕು, ಶಾಂತಿ, ಧೈರ್ಯ, ಮಹಿಮೆ, ದೇವದೂತರ ಕಾವಲು, ಪರಲೋಕದ ಕುಂದಿಲ್ಲದ ವರದಾನ ಅನುಗ್ರಹಿಸುತ್ತಾ ಬರಬೇಕೆಂದು ನಿತ್ಯ ಜೀವದ ನಾಯಕನಾದ ಯೇಸು ಕ್ರಿಸ್ತನೇ ನಿನ್ನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಪುನರುತ್ಥಾನ ಪ್ರಭುವೇ, ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ, ಆಮೇನ್. ಹೌದು ಪ್ರೇರೆ, ನನ್ನ ವಾಕ್ಯವನ್ನು ನೀನು ಕಾಪಾಡಿದ್ದರಿಂದ. ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ ಪ್ರೇರೆ ತನ್ನ ಆಪ್ತ ಶಿಷ್ಯನಿಗೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 7ನೇ ವಾಕ್ಯ ಭಾಗದಿಂದ 10ನೇ ವಾಕ್ಯದಲ್ಲಿ ನೋಡಿದೆವು ಪ್ರೇರೆ. ನನ್ನ ವಾಕ್ಯ, ಸಹನ ವಾಕ್ಯವನ್ನು ನೀನು ಕಾಪಾಡಿದ್ದರಿಂದ ಭೂಮಿಯ ಮೇಲೆ ಎಲ್ಲ ಮನುಷ್ಯರನ್ನು ಪರೀಕ್ಷಿಸುವುದಕ್ಕೆ ಬರಲಿರುವ ಆ ಶೋಧನೆಯ ಕಾಲದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಹೌದು ಪ್ರೇರೆ, ದೇವರ ಕೋಪ ಆಗಿರ್ಬೋದು, ಪರೀಕ್ಷೆಯ ಕಾಲ, ಶೋಧನೆ ಕಾಲ, ಸೈತಾನನ ಆಕ್ರಮಣ ಆಗಿರ್ಬೋದು. ಹೌದು ಪ್ರೇರೆ, ಹೌದು, ಪ್ರಕೃತಿಯು ಕೋಪ ಆಗಿರ್ಬೋದು. ನಾವು ಜೀವಸ್ವರೂಪನ ದೇವರ ಕೈಯಲ್ಲೇ ಬೀಳೋಣ ಪ್ರೇರೆ. ಆತನ ಸಹನ ವಾಕ್ಯವು ನಮಗೆ ತಾಳ್ಮೆಯನ್ನು ಹುಟ್ಟಿಸುತ್ತದೆ ಮತ್ತು ಪರೀಕ್ಷೆಯಲ್ಲಿ ಆ ದೇವರ ಸಹನ ವಾಕ್ಯ ನಮ್ಮನ್ನು ಉತ್ತೀರ್ಣರಾಗುವಂತೆ, ಪಾಸಾಗುವಂತೆ ಮಾಡುತ್ತದೆ. ಶೋಧನೆ ಕಾಲದಲ್ಲಿ ತಪ್ಪಿಸಿಕೊಳ್ಳುವ ಮಾರ್ಗವನ್ನು, ಪ್ರಾರ್ಥನಾ ಆತ್ಮವನ್ನು, ಅದು ಪ್ರೇರೆ, ಗೆಲ್ಲುವ ಪುನರುತ್ಥಾನದ ದೇವರಾತ್ಮನನ್ನು ದಯಪಾಲಿಸುತ್ತಾನೆ. ಹೀಗೆ ನಾವು ವಾಕ್ಯ ಭಾಗದೊಳಗೆ ಪ್ರವೇಶವಾಗುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ ಪ್ರೇರೆ. ಹಾಡು, ಪರಿಶುದ್ಧನೇ ಓ ಪರಿಶುದ್ಧನೇ. ಹೌದು ಪ್ರೇರೆ, ನಮ್ಮ ದೇವರು ಆತ್ಮಸ್ವರೂಪನಾಗಿದ್ದಾನೆ, ಆ ಪರಿಶುದ್ಧ ಆತ್ಮನಾಗಿದ್ದಾನೆ, ನಮ್ಮೊಳಗೆ ವಾಸ ಮಾಡಲು ಬಂದಿದ್ದಾನೆ ಪ್ರೇರೆ. ವಿಶ್ವಾಸಿಗಳು ಪ್ರತಿಯೊಬ್ಬರಲ್ಲಿ ಯೇಸು ಕ್ರಿಸ್ತನಲ್ಲಿ ವಾಕ್ಯಗಳನ್ನು ಕೈಗೊಂಡು ನಡೆದು ಪ್ರೀತಿಸುವ ಮಕ್ಕಳಲ್ಲಿ
ಯೇಸು ತಂದೆಯಲ್ಲಿ ಬೇಡಿ ತನ್ನ ಪರಿಶುದ್ಧಾತ್ಮನ ಕಳಿಸಿಕೊಡುತ್ತಿದ್ದಾನೆ. ಆ ಪರಿಶುದ್ಧಾತ್ಮನು ಆತನನ್ನು ಲೋಕವು ನೋಡುವುದಿಲ್ಲ. ಆತನನ್ನು ಪ್ರೀತಿಸುವವರು, ಆತನ ಆಜ್ಞೆ ಕೈಗೊಂಡು ನಡೆಯುವವರು, ಆತನನ್ನು ಪರಿಶುದ್ಧಾತ್ಮನ ಕಾಣುವರು ಆತ್ಮಿಕ ನೇತ್ರಗಳಿಂದ. ಆತನು ಅವರೊಂದಿಗೂ ಅವರಲ್ಲಿಯೂ ವಾಸ ಮಾಡುವನು. ಸದಾ ಕಾಲಕ್ಕೆ ದೇವರು ನಮ್ಮೊಂದಿಗಿರಲು ಕಳುಹಿಸಲಾಗುವ ಸತ್ಯದ ಆತ್ಮ ಪ್ರೇರೆ. ಆತನು ಕೇಳಿದ್ದನ್ನೇ ತಿಳಿಸುತ್ತಾನೆ. ಹೌದು ಪ್ರೇರೆ, ತಂದೆಯ ಬಳಿಯಲ್ಲಿ ಕೇಳಿದ್ದನ್ನೇ ಯೇಸುವಿನ ಮುಖಾಂತರ ನಡೆದಿದ್ದನ್ನೇ ತಿಳಿಸುತ್ತಾನೆ. ಹೌದು, ಆತನು ನಮ್ಮನ್ನು ಸಮಗ್ರ ಸತ್ಯಕ್ಕೆ ಕರೆದೊಯ್ಯುತ್ತಾನೆ. ಮುಂದೆ ಬರುವ ಸಂಗತಿಗಳನ್ನು ತಿಳಿಸುತ್ತಾ ಹೌದು ಧೈರ್ಯಪಡಿಸುತ್ತಾನೆ. ಹೀಗೆ ನೀವು ಲೋಕದ ಕಡೆಯವರಲ್ಲ, ನೀವು ದೇವರ ಮಕ್ಕಳು, ನೀವು ಮರಣ ಗೆದ್ದ ಮೃತ್ಯುಂಜಯನ ಅನುಯಾಯಿಗಳು, ನೀವು ದೇವರಿಂದ ಹುಟ್ಟಿದವರು. ಇನ್ನು ಮೇಲೆ ಪಾಪ, ನೀತಿ, ಅಂತಿಮ ತೀರ್ಪು ಇವುಗಳ ಕುರಿತು ಒಳ್ಳೆಯ ಅಭಿಪ್ರಾಯವುಳ್ಳವರಾಗಿರಬೇಕೆಂದು ಕಲಿಸುತ್ತಾನೆ ಪ್ರೇರೆ. ಹೀಗೆ ನಾವು ಹಾಡಿನೊಳ ಪ್ರವೇಶವನ್ನು ಪ್ರೇರೆ. ಹಾಡು ಪರಿಶುದ್ಧನೇ ಓ ಪರಿಶುದ್ಧನೇ. ನನಗೆ ಹಾಡಿರಿ ಪ್ರೇರೆ. ಪರಿಶುದ್ಧನೇ ಓ ಪರಿಶುದ್ಧನೇ, ಯೇಸು ನಿನಗೆ ಸ್ತೋತ್ರಗಳು. ಮಹಾಘನನೇ ಮಹೋನ್ನತನೇ, ಏಸಪ್ಪ ನಿನಗೆ ಸ್ತೋತ್ರಗಳು. ಪರಿಶುದ್ಧನೇ ಓ ಪರಿಶುದ್ಧನೇ, ಯೇಸುವೆ ನಿನಗೆ ಸ್ತೋತ್ರಗಳು. ಮಹಾಗಣನೇ ಮಹೋನ್ನತನೇ, ಕ್ರಿಸ್ತೇಸು ನಿಮಗೆ ಸ್ತೋತ್ರಗಳು. ಸರ್ವಾಧಿಕಾರ ಉಳ್ಳವನೇ, ಸರ್ವ ಕೃಪಾನಿಧಿಯಾದ ಪ್ರಭುವೇ. ಸರ್ವಾಧಿಕಾರ ಉಳ್ಳವನೇ, ಸರ್ವ ಕೃಪಾನಿಧಿಯಾದ ಪ್ರಭುವೇ. ನಿಜವಾದ ದೇವರು ನೀನೊಬ್ಬನೇ, ಯೇಸು ನಿನಗೆ ಸ್ತೋತ್ರಗಳು. ಸತ್ಯವಾದ ದೇವರು ನೀನೊಬ್ಬನೇ, ನಿತ್ಯ ಜೀವ ನೀನೇ ಸ್ತೋತ್ರಗಳು. ಪರಿಶುದ್ಧನೇ ಓ ಪರಿಶುದ್ಧನೇ, ಏಸಪ್ಪ ನಿನಗೆ ಸ್ತೋತ್ರಗಳು. ಮಹಾಘನನೇ ಮಹೋನ್ನತನೇ, ಕ್ರಿಸ್ತೇಸು ನಿನಗೆ ಸ್ತೋತ್ರಗಳು. ತ್ರಿಯೇಕ ದೇವ ಪರಲೋಕ ರಾಜ, ದೀರ್ಘ ಶಾಂತಿಯುಳ್ಳತನೇ. ತ್ರೈಯೇಕ ದೇವನೇ ಪರಲೋಕ ರಾಜನೇ, ದೀರ್ಘ ಶಾಂತಿಯುಳ್ಳವನೇ. ಸತ್ಯ ಸಮೂಹಗಳ ತಂದೆಯೇ, ಯೇಸುವೆ ನಿನಗೆ ಸ್ತೋತ್ರಗಳು. ಜೀವವುಳ್ಳ ಸಭೆಗಳ ತಂದೆಯೇ, ಏಸಪ್ಪ ನಿನಗೆ ಸ್ತೋತ್ರಗಳು. ಪರಿಶುದ್ಧನೇ ಓ ಪರಿಶುದ್ಧನೇ, ಯೇಸು ನಿನಗೆ ಸ್ತೋತ್ರಗಳು. ಮಹಾಘನನೇ ಮಹೋನ್ನತನೇ, ಕ್ರಿಸ್ತನೇ ನಿನಗೆ ಸ್ತೋತ್ರಗಳು. ರಕ್ಷಕ ನಿನಗೆ ಸ್ತೋತ್ರಗಳು. ಒಡೆಯನೇ ನಿನಗೆ ಸ್ತೋತ್ರಗಳು. ನಮ್ಮಲ್ಲಿ ವಾಸಿಸಿರಿ ಸ್ತೋತ್ರಗಳು. ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಅದು ಪ್ರೇರೆ, ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ. ನಾನು ನಿಮಗೆ ಪರಿಶುದ್ಧನಾದ ದೇವರು, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ ಎಂದು ಹೇಳುತ್ತಾ ತನ್ನ ಪರಿಶುದ್ಧ ವಾಕ್ಯವನ್ನು ಮನುಷ್ಯಾಕಾರದಲ್ಲಿ ಕಳಿಸಿಕೊಟ್ಟು ದೇವಕುಮಾರನಾಗಿ ಕಳಿಸಿಕೊಟ್ಟಿದ್ದಾನೆ ಪ್ರೇರೆ. ಆ ದೇವಕುಮಾರನಾದ ಯೇಸು ಕ್ರಿಸ್ತನು ತನ್ನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬನನ್ನು ದೇವರ ಪರಿಶುದ್ಧಾತ್ಮನಿಂದ ತುಂಬಿಸುವಾತನಾಗಿದ್ದಾನೆ ಪ್ರೇರೆ. ಅಂಥ ಕೃಪೆ ಪ್ರಭು ನಮ್ಮೆಲ್ಲರಿಗೆ ದಯಪಾಲಿಸಲಿ. ಹೀಗೆ ನಾವು ವಾಕ್ಯ ಭಾಗದೊಳಗೆ ಪ್ರವೇಶವನ್ನು ಪ್ರೇರೆ. ಸರ್ವಾಧಿಕಾರವುಳ್ಳ ಪ್ರಭುವಿನ ವಾಕ್ಯ, ನಿಜವಾದ ದೇವರಾದ ಯೇಸುವಿನ ವಾಕ್ಯ, ಸತ್ಯ ಸಮೂಹಗಳ ತಂದೆಯ ಪ್ರೇರೆ. ಅದು ಸತ್ಯವಂತರೇ ಆತನನ್ನು ದರ್ಶಿಸುತ್ತಾರೆ. ತ್ರಿಯೇಕ ದೇವರಾಗಿದ್ದಾನೆ, ಆದಿ ಸಂಭೂತನಾಗಿದ್ದಾನೆ ಪ್ರೇರೆ. ಆಗಲೆಲ್ಲದರಲ್ಲಿ ಅಗ್ರಸ್ತನು, ಸತ್ತವರೊಳಗಿಂದ ಮೊದಲೆದ್ದು ಬಂದಾತನು. ಆತನು ಹೇಳ್ತಿದ್ದಾನೆ ಪ್ರೇರೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 10ನೇ ವಾಕ್ಯ ಫಿಲದೆಲ್ಫಿಯ ಸಭೆಗೆ ಹೇಳುತ್ತಿದ್ದಾನೆ. ಆ ಯೇಸುವಿನ ಆಪ್ತ ಶಿಷ್ಯ ಯೋಹಾನನನ್ನು ಪವಿತ್ರಾತ್ಮನ
ಶಕ್ತಿಯಿಂದ, ದೇವರ ಆತ್ಮನ ಶಕ್ತಿಯಿಂದ ವಶವಾಗುವಂತೆ ಮಾಡಿ ಆತನ ಆತ್ಮವನ್ನು ಸ್ವರ್ಗಕ್ಕೆ, ಪರಲೋಕಕ್ಕೆ ತೆಗೆದುಕೊಂಡೋಗಿ, ದೈವಲೋಕಕ್ಕೆ ಮುಂದೆ ಆಗುವ ಸಂಗತಿಗಳನ್ನು, ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿರುವ ಸರ್ವಶಕ್ತನು ಮುಂದೆ ಆಗಲಿರುವ ಕಾರ್ಯಗಳನ್ನು ಬರೆ ಎಂದು ಹೇಳುತ್ತಿದ್ದಾನೆ. ಇವು ನಂಬತಕ್ಕವುಗಳು, ಸತ್ಯವಾದವುಗಳು ಆಗಿವೆ. ಹೀಗೆ 7 ಸಭೆಗೆ ಹೀಗೆ ಬರೆ ಎಂದು ಹೇಳುತ್ತಾ 6ನೇ ಸಭೆ ಫಿಲದೆಲ್ಫಿಯಾ ಸಭೆಗೆ ಹೇಳುತ್ತಿದ್ದಾನೆ ಪ್ರೇರೆ. ಫಿಲದೆಲ್ಫಿಯಾ ಸಭೆಗೆ ಏನೆಂದು, ಅಲ್ಲಿ ನೀನು ನನ್ನ ಸಹನಾ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುತ್ತೇನೆ. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ಪ್ರೇರೆ, ನೀನು ನನ್ನ ಸಹನವಾಕ್ಯವನ್ನು ಕಾಪಾಡಿದ್ದರಿಂದ, ದೇವರ ಪ್ರಿಯ ಮಗುವೆ, ಯೇಸುವಿನ ವಾಕ್ಯಗಳನ್ನು ನೀವು ಕೈಗೊಂಡು ನಡೆಯುವುದಾದರೆ ಎಲ್ಲ ಪರಿಸ್ಥಿತಿಗಳಲ್ಲಿ, ಯೋಚನೆ, ಮಾತು, ಕ್ರಿಯೆ, ಕರ್ತವ್ಯಗಳಲ್ಲಿ, ಎಲ್ಲ ರಂಗಗಳಲ್ಲಿ ನೀನು ದೇವರಿಗೆ ಸೇರಿದವನು, ದೇವರಿಗೆ ಸೇರಿದವಳೆಂದು ನಿನ್ನನ್ನೇ ಮೀಸಲಾಗಿ, ಮೆಚ್ಚುಗೆಯಾಗಿ, ಸಜೀವ ಬಲಿಯಾಗಿ ಒಪ್ಪಿಸಿಕೊಡುತ್ತಾ ನಿಜವಾದ ಆರಾಧನೆ, ವಿವೇಕಪೂರ್ವಕವಾದ ಆರಾಧನೆ ಮಾಡುವುದಾದರೆ ಮಾನಸಾಂತರ ಹೊಂದಿರುವೆ, ನೂತನ ಸೃಷ್ಟಿಯ ಮಾರ್ಗದಲ್ಲಿ ನಡೆಯುತ್ತಿರುವೆ, ಯಾವುದು ಉತ್ತಮ, ಉನ್ನತ, ಉತ್ಕೃಷ್ಟ ಎಂದು ಅರಿತಿರುವೆ. ಪ್ರೇರೆ, ಇದು ದೇವರಿಂದಲೇ ಆಗಿದೆ ಎಂದು ನೋಡುವವರು ತಿಳಿದುಕೊಳ್ತಾರೆ. ಹೀಗೆ ದೇವರ ವಾಕ್ಯವನ್ನು, ಸಹನ ವಾಕ್ಯವನ್ನು ಕಾಪಾಡಲು ಸಾಧ್ಯ ಪ್ರೇರೆ. ದೇವರ ಸಹನ ವಾಕ್ಯವನ್ನು ನಾನು ಕಾಪಾಡಿದ್ದರಿಂದ ದೇವರು ಹೇಳ್ತಿದ್ದಾನೆ, ಪ್ರಭು, ಭೂಮಿ ಮೇಲೆ ಎಲ್ಲ ಮನುಷ್ಯರನ್ನು ಪರೀಕ್ಷಿಸುವುದಕ್ಕೆ ಬರಲಿರುವ, ಶೋಧಿಸುವುದಕ್ಕೆ ಬರಲಿರುವ ಶೋಧನೆಯ ಕಾಲದಲ್ಲಿ, ಅಪಾಯದ ಕಾಲದಲ್ಲಿ, ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಅದು ಪ್ರೇರೆ, ಶೋಧನೆ ಅಂದರೆ ನಮ್ಮ ಶರೀರದಿಂದ ಹುಟ್ಟುತ್ತದೆ ಪ್ರೇರೆ. ಹೌದು, ಸೈತಾನಿಗೆ ಗೊತ್ತು ಮನುಷ್ಯರ ಬಲಹೀನತೆ. ಹೌದು, ಕಣ್ಣಿನ ಆಶೆಗೆ ಬೀಳುತ್ತಾರೆ. ಊಟದ ಅಂದರೆ ಶರೀರದ ಇಚ್ಛೆಗಳಿಗೆ, ಏನು ತಿನ್ನುವುದು, ಕುಡಿಯುವುದು, ಒದೆಯುವುದು, ಇದಕ್ಕೆ ಇವರು ನನ್ನ ಬಲೆಗೆ ಬೀಳುತ್ತಾರೆ. ಮತ್ತು ಜೀವದ ಡಂಬ, ಗರ್ವದ ಜೀವಿತ, ನನಗೆ ವಿದ್ಯಾಭ್ಯಾಸ ಇದೆ, ಬಹಳ ಸೌಂದರ್ಯ ಇದೆ, ಶರೀರ ದೃಢಕಟ್ಟಾಗಿದೆ ಮತ್ತು ಬಲವಾಗಿದೆ, ನಮ್ಮ ಪೂರ್ವಜರಿಂದ ಬಂದ ಆಸ್ತಿಪಾಸ್ತಿ ಭಾಳ ಇದೆ, ನನಗೆ ಅನೇಕ ಭಾಷೆಗಳು ಬರುತ್ತವೆ ಮಾತಾಡೋದಕ್ಕೆ, ನನಗೆ ಅನೇಕ ಟ್ಯಾಲೆಂಟ್ಗಳಿವೆ, ಇವು ಪ್ರೇರೆ, ಇವು ಗರ್ವಗಳು. ಆದರೆ ಇವೆಲ್ಲ ದೇವರ ರಾಜ್ಯಕ್ಕೆ ಉಪಯೋಗ ಆದರೆ ಭಾಳ ಉತ್ತಮವಾಗಿರ್ತದೆ ಪ್ರೇರೆ. ಆದರೆ ಸೈತಾನನು ತನ್ನ ರಾಜ್ಯಕ್ಕೆ ಉಪಯೋಗ ಆಗುವಂತೆ ಮಾಡುತ್ತಾನೆ. ಹೀಗೆ ದೇವರ ಕಡೆಯವರೆಂದು ನಾವು ದೇವರ ವಾಕ್ಯವನ್ನು ಕಾಪಾಡುವುದಾದರೆ, ಸಹನ ವಾಕ್ಯವನ್ನು, ದೇವರು ಹೇಳುತ್ತಿದ್ದಾನೆ ಪ್ರೇರೆ, ಲೋಕದ ಮೇಲೆ ಮನುಷ್ಯರನ್ನು, ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುತ್ತಾನಂತ. ಅಷ್ಟೇ ಅಲ್ಲ, ಬೇಗನೆ ಬರುತ್ತೇನೆ ಎಂದು ಹೇಳ್ತಾನೆ. ಆ ಬೇಗನೆ ಬರುತ್ತಾನೆ ಎಂದು ನಾವು ಜಾಗರೂಕರಾಗಿರಬೇಕು. ಮತ್ತು ನಮ್ಮ ಜಯಮಾಲೆಯನ್ನು, ನಮ್ಮ ಕಿರೀಟವನ್ನು ಯಾರು ಅಪಹರಿಸದಂತೆ ನಾವು ಗಟ್ಟಿಯಾಗಿ ನಮಗಿರುವುದನ್ನು ಹಿಡಿದುಕೊಂಡಿರು ಎಂದು ಪ್ರಭು ಹೇಳುತ್ತಿದ್ದಾನೆ. ಹೌದು ಪ್ರೇರೆ, ವಿಶ್ವಾಸವೇ ನಮ್ಮ ಜಯಮಾಲೆಯಾಗಿದೆ ಪ್ರೇರೆ. ಕಡೆಯ ತನಕ ನಿರೀಕ್ಷಿಸುವುದೇ ಜಯಮಾಲೆಯಾಗಿದೆ, ಕಿರೀಟವಾಗಿದೆ. ಹೌದು ಪ್ರೇರೆ, ಮತ್ತು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಜೀವಿಸುವುದೇ ನಮಗೆ ಜಯಮಾಲೆಯಾಗಿದೆ. ಯೇಸುವನ್ನು ಶಾಶ್ವತ ಪ್ರೀತಿಯಿಂದ ಪ್ರೀತಿಸುವುದೇ ನಮ್ಮ ಜಯಮಾಲೆಯಾಗಿದೆ. ಯೇಸುವಿಗಿಂತ ಯಾವುದು ಮುಖ್ಯವಲ್ಲ ಎನ್ನುವುದೇ ನಮ್ಮ ಜಯಮಾಲೆ. ಹೀಗೆ ದೇವರಿಂದ ಹುಟ್ಟಿದವನು ಪಾಪಜೀವಿಯಾಗಿರುವುದಿಲ್ಲ ಪ್ರೇರೆ. ದೇವರಿಂದ ಹುಟ್ಟಿದ ವಾಕ್ಯವಾದ ಯೇಸು ಕ್ರಿಸ್ತನು ನಮ್ಮನ್ನು ಕಾಪಾಡುತ್ತಾನೆ. ಕೆಡುಕನ ಕೈಗೆ ಸಿಗದಂತೆ ತಪ್ಪಿಸಿ ಕಾಪಾಡುತ್ತಾನೆ. ಕಾರಣ, ನಾವು ಲೋಕದ ಕಡೆಯವರಲ್ಲದ ಕಾರಣ, ದೇವರಿಗೆ ಮೀಸಲಾದವರು, ಮೆಚ್ಚುಗೆಯಾದವರು, ಸಜೀವ ಯಜ್ಞವಾಗಿ ಸಮರ್ಪಿಸಿದವರು, ಲೌಕಿಕತೆಯನ್ನು, ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಮೇತ ಶಿಲುಬೆಗೆ ಜಡಿದವರು, ಯೇಸುವಿಗೆ ಸೇರಿದವರಾಗಿ, ಹೀಗೆ ನಾವು ಸಹನ ವಾಕ್ಯವನ್ನು ಕಾಪಾಡಿಕೊಳ್ತೇವೆ ಪ್ರೇರೆ. ಶೋಧನೆ ಮತ್ತು ಪರೀಕ್ಷೆಯ ಸಮಯದಲ್ಲಿ ಪ್ರಭು ತಪ್ಪಿಸಿ ಕಾಪಾಡುತ್ತಾನೆ. ಶೋಧನೆ ಅಂದರೆ ಸೈತಾನನು ಕಣ್ಣಿನ ಶರೀರದ ಬದುಕುಬಂಡೆಂಬ ಲೋಕದ 3 ಅಸ್ತ್ರಗಳನ್ನು ಉಪಯೋಗಿಸ್ತಾನೆ ಪ್ರೇರೆ. ಆದರೆ ಬಲಹೀನರು ಬಿದ್ದು ಬಿಡುತ್ತಾರೆ. ದೇವರ ಸಹನ ವಾಕ್ಯವನ್ನು ಕಾಪಾಡದಿರುವವರು, ಕಾಪಾಡಿದವರು ಆ ಶೋಧನೆಯ, ಪರೀಕ್ಷೆಯ, ಸೈತಾನ ಶೋಧನೆ ತರುತ್ತಾನೆ, ದೇವರು ಪರೀಕ್ಷೆ ಮಾಡುತ್ತಾರೆ ಪ್ರೇರೆ. ಅಂದರೆ
ಇಲ್ಲಿ ಮೊದಲನೇದಾಗಿ ದೇವರು ಪರೀಕ್ಷೆ ಮಾಡುತ್ತಾನೆ ಪ್ರಿಯರೇ. ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕೆ ಲೋಕದ ಮೇಲೆ ಬರುವುದಕ್ಕಿರುವ ಶೋಧನೆ ಸಮಯದಲ್ಲಿ ಆ ಪರೀಕ್ಷೆಯಲ್ಲಿ ಬಿದ್ದರೆ ಶೋಧನೆ ಒಳಗಾಗ್ತೀವಿ ಪ್ರಿಯರೇ. ಶೋಧನೆ ಒಳಗಾದರೆ ಕೇಡು ಎದುರು ನೋಡುತ್ತಿರುತ್ತದೆ. ಆದರೆ ನಾವು ಪರೀಕ್ಷೆಯಲ್ಲಿ, ದೇವರು ಮಾಡುವ ಪರೀಕ್ಷೆಯಲ್ಲಿ ನಾವು ನಿಂತರೆ ಅದು ಪ್ರಿಯರೇ, ನಾವು ಒಂದು ವಾಕ್ಯ ನೋಡ್ತೀವಿ, ಮಗನೇ ದೇವರ ಸೇವೆಯನ್ನು ಮಾಡಲು ಬಯಸುವೆಯೋ? ಹಾಗಾದರೆ ನಿನ್ನ ಆತ್ಮವನ್ನು ಸಿದ್ಧ ಮಾಡಿಕೋ. ದೇವರು ತನ್ನ ಭಕ್ತರ ಪರೀಕ್ಷೆ ಮಾಡುವುದು ಅವಮಾನ ಎಂಬ ಕುಲುಮೆಯಲ್ಲಿ ಪ್ರಿಯರೇ, ಕಷ್ಟ, ಸಂಕಟ, ಅವಮಾನ. ಆದರೆ ದೇವರ ಆತ್ಮನು ನಿನ್ನೊಂದಿಗಿರುವಾಗ, ಸತ್ಯದ ಆತ್ಮನು ನಿನ್ನೊಂದಿಗಿರುವಾಗ ಮುಂದೆ ಆಗುವ ಸಂಗತಿಗಳಲ್ಲಿ ಹೇಗೆ ಪಾರಾಗಬೇಕು, ಮಾರ್ಗದರ್ಶನ, ಕಟಾಕ್ಷ, ಬೋಧನೆ ತಿಳಿಯಪಡಿಸುತ್ತಾನೆ ಪ್ರಿಯರೇ. ಹೌದು, ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ. ಹೌದು, ಮತ್ತು ಸಮಗ್ರ ಸತ್ಯ ಕರೆದುಕೊಂಡು ಹೋಗುತ್ತಾನೆ. ಆ ಸತ್ಯ ಎಂಬುದು ಸ್ವಾತಂತ್ರ್ಯ ಮಾಡುತ್ತದೆ ಪ್ರಿಯರೇ. ಲೋಕದ ಜನರಂತೆ ನಾವು ಭಾರದಿಂದ ಜೀವಿಸುವುದಿಲ್ಲ. ಹೌದು, ಸತ್ಯ ಸ್ವತಂತ್ರ ಮಾಡುತ್ತದೆ, ಫ್ರೀಡಮ್. ಹೌದು ಪ್ರಿಯರೇ, ಸ್ವತಂತ್ರತೆ ಎನ್ನುವುದು ದೇವರ ಅಧಿಕಾರದಲ್ಲಿ ಇರುತ್ತದೆ ಪ್ರಿಯರೇ. ದೇವರು ನಿನ್ನ ನಡೆಸುತ್ತಾನೆ ಎಂದರ್ಥ. ಹೀಗೆ ಪ್ರಭು ಬೇಗನೆ ಬರುತ್ತಿದ್ದಾನೆ ಎಂದು ಹೇಳ್ತಿದ್ದಾನೆ ಪ್ರಿಯರೇ. ನಮ್ಮ ದೇವರ ಸಹನ ವಾಕ್ಯವನ್ನು ಕಾಪಾಡೋಣ, ನಮಗಿರುವುದನ್ನು ಹಿಡಿದುಕೊಂಡು ಇರೋಣ. ಯೇಸುವಿನ ವಾಕ್ಯವೇ, ಯೇಸುವಿನಲ್ಲಿರುವ ವಿಶ್ವಾಸವೇ, ನಿರೀಕ್ಷೆ, ಪ್ರೀತಿಯೇ ನಮಗಿರುವ ಜಯಮಾಲ ಪ್ರಿಯರೇ. ಹೀಗೆ ಇನ್ನೊಂದು ವಾಕ್ಯ ನೋಡೋಣ ಪ್ರಿಯರೇ. ನಾವು ಥೆಸಲೋನಿಕ 2ನೇ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯ. ಥೆಸಲೋನಿಯನ್ಸ್ ಸೆಕೆಂಡ್ ಲೆಟರ್ ಥೆಸಲೋನಿಯನ್ ಚಾಪ್ಟರ್ 3 verse 3rd word. Hallelujah. Thank you Jesus. Praise to Jesus. Worship you Jesus. ಇಲ್ಲಿ ಓದುವುದಾದರೆ, ದೇವರ ಪ್ರೀತಿಯಲ್ಲಿಯೂ ಕ್ರಿಸ್ತನ ತಾಳ್ಮೆಯಲ್ಲಿಯೂ ಸೇರುವಂತೆ ಕರ್ತನೇ ನಿಮ್ಮನ್ನು ದೃಢಪಡಿಸಲಿ. ಆದರೆ ಇಲ್ಲಿ ಪೌಲನು ಥೆಸಲೋನಿಕ 2ನೇ ಪತ್ರಿಕೆ ಸಭೆಯವರಿಗೆ ಬರೆದಾಗ 3ನೇ ಅಧ್ಯಾಯದಲ್ಲಿ ಕಡೇ ಮಾತೇನೆಂದರೆ ಪ್ರಿಯರೇ ಎನ್ನುವ ಅನೇಕ ಮಾತುಗಳು ಆಡುವ ಮುಖಾಂತರ, ಸಹೋದರರೇ, ದೇವರ ಪ್ರೀತಿಯಲ್ಲಿಯೂ ಕ್ರಿಸ್ತನ ತಾಳ್ಮೆಯಲ್ಲಿಯೂ ಸೇರುವಂತೆ ಕರ್ತನೇ, ಪ್ರಭುವೇ, ದೇವರೇ ನಿಮ್ಮನ್ನು ನಡೆಸಲಿ. ಆದರೆ ದೇವರ ಪ್ರೀತಿ ಇದೆ ಮತ್ತು ಕ್ರಿಸ್ತನ ತಾಳ್ಮೆ ಇದೆ. ಯಾವಾಗ ನಾವು ಪರೀಕ್ಷೆಯಲ್ಲಿ ನಿಲ್ಲುತ್ತೇವೋ ದೇವರ ಪ್ರೀತಿಯಲ್ಲಿ ತುಂಬಿಕೊಳ್ಳುತ್ತೇವೆ, ಶೋಧನೆಯನ್ನು ಗೆಲ್ಲುತ್ತೇವೋ ಕ್ರಿಸ್ತನ ತಾಳ್ಮೆಯಲ್ಲಿ ಸೇರುತ್ತೇವೆ. ಹೀಗೆ ದೇವರು ತನ್ನ ರಾಜ್ಯಕ್ಕೆ ನಡೆಸ್ತಾನೆ ಪ್ರಿಯರೇ. ಕ್ರಿಸ್ತನ ತಾಳ್ಮೆ ಎಂದರೆ ಕ್ರಿಸ್ತನನ್ನು ಎದುರು ನೋಡುವುದು. ದೇವರ ಪ್ರೀತಿ ಅಂದರೆ ಏನೇ ಬರಲಿ ನಾವು ದೇವರ ಕಡೆಯವರು. ದೇವರಿಗೆ ತಿಳಿಯದೆ ನಮ್ಮ ಜೀವಿತದಲ್ಲಿ ಏನು ಬರುವುದಿಲ್ಲ. ದೇವರ ಪ್ರೀತಿ ನಮ್ಮನ್ನು ಸತ್ಯಕ್ಕೆ ಜಯವಾಗುವ ಮಾರ್ಗದಲ್ಲಿ ನಡೆಸುತ್ತದೆ. ದೇವರ ಪ್ರೀತಿ ದೇವರನ್ನು ನಂಬುವಂತೆ ಮಾಡುತ್ತದೆ. ದೇವರ ಪ್ರೀತಿ ಉಬ್ಬಿಕೊಳ್ಳದಂತೆ, ಮರ್ಯಾದೆಗೆಟ್ಟು ನಡೆಯದಂತೆ ಅದು ಪ್ರಿಯರೇ, ದಯದಾಕ್ಷಿಣ್ಯಗಳಿಂದ, ಸಮಾಧಾನಕರವಾದ ಪರಿಶುದ್ಧವಾದ ದೇವರ ಜ್ಞಾನದಿಂದ, ದೇವರ ಆತ್ಮನ ಫಲಗಳಿಂದ, ವರಗಳಿಂದ, ಆಯುಧಗಳಿಂದ ತುಂಬುತ್ತದೆ ದೇವರ ಪ್ರೀತಿ ಪ್ರಿಯರೇ. ಹೌದು, ದೇವರ ಪ್ರೀತಿ ಮರಣಕ್ಕಿಂತಲೂ ದೊಡ್ಡದು ಪ್ರಿಯರೇ. ಕಾರಣ ದೇವರು ಪ್ರೀತಿ ಸ್ವರೂಪಿ. ಆತನ ಪ್ರೀತಿಯಲ್ಲಿಯೂ ಕ್ರಿಸ್ತನ ತಾಳ್ಮೆಯಲ್ಲಿಯೂ ಸೇರುವಂತೆ ಕರ್ತನ ನಿಮ್ಮನ್ನು ನಡೆಸಲಿ. ಕ್ರಿಸ್ತನ ತಾಳ್ಮೆ ಅಂದರೆ ಪ್ರಿಯರೇ, ಕ್ರಿಸ್ತನನ್ನು ಎದುರು ನೋಡುವುದು. ಆತನು ಬೇಗನೆ ಬರಲಿದ್ದಾನೆ. ಆದ್ದರಿಂದ ನಾವು ನಮಗಿರುವ ವಿಶ್ವಾಸವನ್ನು ಕಾಪಾಡಿಕೊಳ್ಳುತ್ತಾ ಭಯಭಕ್ತಿಯೊಂದಿಗೆ ಪರಿಶುದ್ಧತೆಯಿಂದ ಆ ದಿನವನ್ನು ಎದುರು ನೋಡಬೇಕಾಗಿದೆ. ದೇವರು ನೇಮಿಸಿದ ಆ ದಿನ ಅದು ಕಳ್ಳನಂತೆ ನಮ್ಮ ಮೇಲೆ ಬಾರದಂತೆ ನಾವು ಪ್ರತಿ ಕ್ಷಣ ದೇವರ ಪ್ರೀತಿಯಲ್ಲಿ ಕ್ರಿಸ್ತನ ತಾಳ್ಮೆಯಲ್ಲಿ ಸೇರುವಂತೆ ಕರ್ತನು ನಮ್ಮನ್ನು ನಡೆಸುತ್ತಾನೆ ಪ್ರಿಯರೇ. ಹೌದು, ಯಾವಾಗ ಆ ದೇವರ ದಿನ ಎದುರು ನೋಡುತ್ತಾ ಜೀವಿಸಬೇಕಾಗಿದೆ ಪ್ರಿಯರೇ. ಆ ಪರಿಶುದ್ಧಾತ್ಮನೇ ಕ್ರಿಸ್ತನು ಬರೋಣವನ್ನು ನಮಗೆ ತಿಳಿಸುತ್ತಾನೆ ಪ್ರಿಯರೇ. ಕಳ್ಳನಂತೆ ಬರುತ್ತಾನೆ. ಆದುದರಿಂದ ನೀವು ಕತ್ತಲೆಯವರಲ್ಲ, ಬೆಳಕಿನವರು. ಆದ್ದರಿಂದ ನೀವು ಬೆಳಕಿಗೆ ಅನುಗುಣವಾದ ಕಾರ್ಯಗಳಲ್ಲಿ ಮಗ್ನರಾಗಿರಿ ಎಂದು ಹೇಳುತ್ತಾನೆ ಪ್ರಿಯರೇ. ಆ ದಿನ ಬಂದಾಗ ನೀವು ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ನೀವು ದೇವರ ಕಡೆಯವರಾಗಿರುತ್ತೀರಿ. ಕಾರಣ ನೀವು
ದೇವರ ಪ್ರೀತಿಯಲ್ಲಿಯೂ ಕ್ರಿಸ್ತನ ತಾಳ್ಮೆಯಲ್ಲಿಯೂ ಸೇರಿದ್ದರಿಂದ. ಹೌದು ಪ್ರೇರೆ, ಹೀಗೆ ಕರ್ತನ ವಾಕ್ಯವನ್ನು ನೀನು ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳುತ್ತಿ ಕ್ರಿಸ್ತನ ತಾಳ್ಮೆಯಲ್ಲಿ ದೇವರೇ ನಿನ್ನ ನಡೆಸುತ್ತಾನೆ ಪ್ರೇರೆ. ಹೌದು, ಯೇಸುವನ್ನು ಎದುರು ನೋಡುವಂತೆ ಮಾಡುತ್ತದೆ ಯಾವುದು? ದೇವರ ಸಹನ ವಾಕ್ಯವನ್ನು ನಾವು ಕೈಗೊಂಡು ನಡೆಯುವುದಾದರೆ, ಯೇಸುವಿಗೆ ಸೇರಿದವರೆಂದು ಸಾಕ್ಷಿ ಕೊಡುವುದಾದರೆ. ಹೌದು ಪ್ರೇರೆ, ಹೀಗೆ ಇನ್ನೊಂದು ವಾಕ್ಯ ನೋಡೋಣ ಪ್ರೇರೆ. ನಾವು ತಿಮೋತಿ 2ನೇ ಪತ್ರಿಕೆ 2ನೇ ಅಧ್ಯಾಯ 12-13 ವಾಕ್ಯ ಪ್ರೇರೆ. 2 ತಿಮೋತಿ ಚಾಪ್ಟರ್ 2 ವರ್ಸ್ 12 to 13th ವರ್ಡ್. ಇಲ್ಲಿ ಓದುವುದಾದರೆ, ಸಹಿಸಿಕೊಳ್ಳುವವರಾಗಿದ್ದರೆ, ಅಂದರೆ 11ನೇ ವಾಕ್ಯ ಕೊನೆಯ ಭಾಗದಿಂದ 12-13 ನೋಡೋಣ ಪ್ರೇರೆ. ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವೆವು. 12ನೇ ವಾಕ್ಯ, ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳ್ವಿಕೆ ಮಾಡುವೆವು. ನಾವು ಯೇಸುವಿನವರಲ್ಲವೆಂದು ಹೇಳಿದರೆ ಆತನು ನಮ್ಮನ್ನು ತನ್ನವರಲ್ಲವೆಂದು ಹೇಳುವನು. 13ನೇ ವಾಕ್ಯ, ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು. ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲಾರನು. ಅದು ಪ್ರೇರೆ, ಇಲ್ಲಿ ಪೌಲನು ಕ್ರಿಸ್ತೇಸುವಿನಲ್ಲಿ ತನ್ನ ಮಗನಂತಿರುವ ತಿಮೋತಿಗೆ ಕೃಪೆಯಲ್ಲಿ ಬಲವೊಂದು ಎನ್ನುವ ವಿಷಯಗಳನ್ನು ತಿಳಿಸುತ್ತಾ ಬರುತ್ತಾ ಇರುವಾಗ, ಮಗನೇ ತಿಮೋತಿಯನೇ, ನಾವು ಆತನೊಡನೆ ಸತ್ತಿದ್ದರೆ ಎನ್ನುವ ಮುಖಾಂತರ ಹೇಳುತ್ತಿದ್ದಾನೆ. ಅಂದರೆ ಯೇಸುವಿನ ದೀಕ್ಷಾಸ್ನಾನ, ಯೇಸುವಿನ ಹೆಸರಿನ ತಂದೆ ಕುಮಾರ ಪರಿಶುದ್ಧಾತ್ಮನ ಹೆಸರಿನಲ್ಲಿ, ಯೇಸು ಕ್ರಿಸ್ತನ ಹೆಸರಿನ ದೀಕ್ಷಾಸ್ನಾನ ಪಡೆದ, ನೀರಿನಲ್ಲಿ ಸ್ನಾನ ಹೊಂದಿದ ಪ್ರತಿಯೊಬ್ಬರು ಯೇಸುವಿನೊಂದಿಗೆ ಮರಣಿಸಿದಂತೆಯೇ ಪ್ರೇರೆ, ನೀರಿನಿಂದ ಮೇಲಕ್ಕೆ ಬರಲು ಯೇಸುವಿನೊಂದಿಗೆ ಪುನರುತ್ಥಾನಾದಂತೆಯೇ, ಹೀಗೆ ನಾವು ಆತನ ಮರಣದ ಅನುರೂಪವಾದ ದೀಕ್ಷಾಸ್ನಾನ ಹೊಂದಿರುವುದರಿಂದ ಆತನ ಒಡನೆ ಸತ್ತಿದ್ದರೆ, ಅಂದರೆ ಶರೀರ ಕಾರ್ಯಗಳ ಪಾಲಿಗೆ ನಾವು ಸತ್ತಿದ್ದರೆ, ನೀತಿವಂತನಾದ ದೇವರ ಕುಮಾರನ ಪಾಲಿಗೆ ನೀರಿನಿಂದ ಎದ್ದಿದ್ದರೆ, ಆತನ ನಿಜವಾಗಿ ಪ್ರೀತಿಸಿದ್ದರೆ, ಲೋಕವನ್ನು ನಿಜವಾಗಿ ಬಿಟ್ಟು ಬಿಟ್ಟಿದ್ದರೆ, ಲೋಕಾಶೆಗಳನ್ನು ನಿತ್ಯ ಜೀವದ ಆಸಕ್ತಿಯಿಂದ ಎದುರು ನೋಡುವಿಕೆಯಿಂದ ನೀವು ತುಂಬಿದ್ದಾದರೆ, ಆತನೊಡನೆ ಸತ್ತಿದ್ದರೆ ಆ ಯೇಸುವನ್ನೊಡನೆ ಜೀವಿಸುವೆವು ಎಂದು ಹೇಳುತ್ತಿದ್ದಾನೆ. ನಾವು ಲೋಕದೊಡನೆ ಬದುಕಿದ್ದರೆ, ಅವಿಶ್ವಾಸಿಗಳೊಡನೆ ಸಂಸರ್ಗ ಮಾಡುವುದಾದರೆ, ಆದರೆ ಮತ್ತು ವಿಗ್ರಹಾರಾಧಕರೊಡನೆ ಸಂಸರ್ಗ ಮಾಡುವುದಾದರೆ, ಮತ್ತು ಕತ್ತಲೆ ಕಾರ್ಯಗಳಲ್ಲಿರುವವರೊಡನೆ ಸಂಸರ್ಗ ಮಾಡುವುದಾದರೆ, ದೇವರ ಆಲಯಕ್ಕೂ ವಿಗ್ರಹಕ್ಕೂ ಸಂಬಂಧ ಎಲ್ಲಿ? ಸೈತಾನಿಗೂ ಕ್ರಿಸ್ತ ಯೇಸುವಿಗೂ ಒಡನಾಟ ಎಲ್ಲಿ? ಹೌದು ಪ್ರೇರೆ, ದೇವರ ಪೀಠಕ್ಕೂ ಸೈತಾನನ ಭೋಜನ ಪೀಠಕ್ಕೂ ಎಲ್ಲಿಯ ಸಾಮ್ಯ? ಹೌದು ಪ್ರೇರೆ, ಹೀಗೆ ನಾವು ಅವುಗಳ ಪಾಲಿಗೆ ಸಾಯಬೇಕು. ಲೋಕದ ಪಾಲಿಗೆ ನಾವು ಪ್ರಭುವಿನೊಡನೆ ದೀಕ್ಷಾಸ್ನಾನದಲ್ಲಿ ಸತ್ತಿದ್ದರಿಂದ, ದೀಕ್ಷಾಸ್ನಾನ ಮಾಡಿಸಿಕೊಂಡು ನೀರಿನಿಂದ ಎದ್ದಿದ್ದರಿಂದ ಆತನೊಡನೆ ಜೀವಿಸುತ್ತೇವೆ ಪ್ರೇರೆ. ಪರಲೋಕದಲ್ಲಿ ನಮ್ಮ ಆತ್ಮ ದೇವರ ಬಳಿಯಲ್ಲಿ ಬಚ್ಚಿಡಲ್ಪಟ್ಟಿದೆ. ಹೌದು, ನಾವು ಯೇಸುವಿನೊಂದಿಗೆ ಬಚ್ಚಿಡಲ್ಪಟ್ಟಿದ್ದೇವೆ. ದೀಕ್ಷಾಸ್ನಾನದಲ್ಲಿ ನಾವು ಪಾಪದ ಪಾಲಿಗೆ ಸತ್ತಿದ್ದರಿಂದ, ಯೇಸುವಿನೊಡನೆ ಸಮಾಧಿ ಆದ್ದರಿಂದ, ದೀಕ್ಷಾಸ್ನಾನದಿಂದ ನೀರಿನಿಂದ ಎದ್ದಿದ್ದರಿಂದ, ಆತನ ಪುನರುತ್ಥಾನದಲ್ಲಿ ನಾವು ಎದ್ದಿದ್ದೇವೆ ಪ್ರೇರೆ. ಪರಲೋಕದಲ್ಲಿ ಯೇಸುವಿನೊಡನೆ ಕೂತುಕೊಂಡಿದ್ದೇವೆ. ಇದರಿಂದ ನಮ್ಮ ಇನ್ನು ಮೇಲೆ ಆಲೋಚನೆ ಪರಲೋಕದವುಗಳ ಮೇಲೆ ಇರಲಿ ಎಂದು ಹೇಳ್ತಿದ್ದಾನೆ ಪ್ರಭು. ಹೌದು, ಕೊಲೊಸ್ಸೆ ಪತ್ರಿಕೆಯಲ್ಲಿ. ಹೀಗೆ ನಾವು ಈ ವಾಕ್ಯ ನೋಡೋಣ ಪ್ರೇರೆ. ತಿಮೋತಿ 2ನೇ ಪತ್ರಿಕೆ 2ನೇ ಅಧ್ಯಾಯ 12-13 ವಾಕ್ಯ, ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವೆವು, ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳ್ವಿಕೆ ಮಾಡುವೆವು. ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳ್ವಿಕೆ ಮಾಡುತ್ತೇವೆ ಅಂತ ಪ್ರೇರೆ. ಏನು ಸಹಿಸಿಕೊಳ್ಳಬೇಕು? ಕ್ರಿಸ್ತೇಸುವಿಗೆ ಬಂದಂಥ ಬಾಧೆಗಳಲ್ಲಿ ನಾವು ಕೂಡ ಪಾಲುಗಾರರಾದರೆ ಆತನಿಗೆ ಸುಳ್ಳಾದ ಆರೋಪಗಳು ಬಂದವು ಪ್ರೇರೆ. ಈತನು ದೇವರ ಕುಮಾರ ಎನ್ನುತ್ತಿದ್ದಾನೆ, ದೇವರಿಗೆ ಸಮ ಮಾಡಿಕೊಳ್ಳುತ್ತಿದ್ದಾನೆ, ಈತನು ಯೆಹೂದ್ಯರ ಅರಸ ಎನ್ನುತ್ತಿದ್ದಾನೆ, ಈತನು ಸಾಮಾನ್ಯ ಮನುಷ್ಯ, ಮತ್ತು ಈತನು ದೇವಾಲಯವನ್ನು ಕೆಡವಿಬಿಡಿರಿ, 3 ದಿನಗಳಲ್ಲಿ ಕಟ್ಟಿ ಎಬ್ಬಿಸುತ್ತೇನೆ ಎಂದು ಹೇಳುತ್ತಿದ್ದಾನೆ. ಇದು ಆತ್ಮಿಕವಾಗಿ ಹೇಳುತ್ತಿದ್ದ ಪ್ರೇರೆ. ದೇವವೆಂಬ ದೇವಾಲಯ ಕುರಿತು ಹೇಳಿದ ಯೇಸು ಕ್ರಿಸ್ತ ಪ್ರಭು ನೋಡಿ ಪ್ರೇರೆ, ದೇವಾಲಯವನ್ನು ಕೆಡವಿರಿ ಅಂತ ಹೇಳಿದ. ಅಂದರೆ ಪೌಲನು ಅಪೊಸ್ತಲ ಕಾರ್ಯ 16ನೇ ಅಧ್ಯಾಯ ಕೊನೆಯ ಭಾಗದ ಹೇಳಿದಂತೆ, ದೇವರು ಭೂಮಿ ಆಕಾಶಗಳನ್ನು, ಸಮುದ್ರ ಚರಾಚರಗಳನ್ನು, ಸಕಲ ಜೀವರಾಶಿಗಳನ್ನು ಉಂಟು ಮಾಡಿದ ಭೂಮಾಕಾಶಗಳ ಒಡೆಯನಾದ ದೇವರು ಮನುಷ್ಯ ಕೈಗಳಿಂದ ನಿರ್ಮಿತವಾದ, ಕಲ್ಲು ಮಣ್ಣುಗಳಿಂದ ಕಟ್ಟಿದ, ಕೈಕೃತಿಗಳಿಂದ ನಿರ್ಮಿತವಾದ
ಆಲಯಗಳಲ್ಲಿ ವಾಸ ಮಾಡುವಂಥ ಆತನಲ್ಲ. ಆತನ ನಿವಾಸಕ್ಕೆ ಉನ್ನತವಾದ ಆಕಾಶವೇ ಸರಿಯಾಗುವುದಿಲ್ಲ. ಆದರೂ ಉನ್ನತ ಲೋಕವೆಂಬ ನೀವು ಆಲಯದಲ್ಲಿ ನಿತ್ಯ ನಿವಾಸಿಯಾದ ಪವಿತ್ರನು ಹೇಳುತ್ತಾನೆ, ಯಾರು ದೀನನು, ಮನಮುರಿದವನು, ಪಶ್ಚಾತ್ತಾಪಡುವವನಾಗಿದ್ದನು, ಆ ದೀನನ ಮನಸ್ಸನ್ನು, ಮುರಿದ ಮನಸ್ಸನ್ನು, ದೀನನ ಹೃದಯವನ್ನು, ಪಶ್ಚಾತ್ತಾಪಡುವ ಮನಸ್ಸನ್ನು ಉಜ್ಜೀವಿಸುವವನಾಗಿ ಅವನಲ್ಲಿರುವುದಕ್ಕೆ ಬರುತ್ತೇನೆ ಎಂದು ಹೇಳ್ತಿದ್ದಾನೆ ಪ್ರೇರೆ. ಹೌದು, ನೊಂದು ಬೆಂದ ಹೃದಯವೇ ದೇವರು ಒಲಿಯುವ ಯಜ್ಞವು. ಪಶ್ಚಾತ್ತಾಪದಿಂದ ಜಜ್ಜುವುದ ಮನಸ್ಸನ್ನು ದೇವರು ಒಲ್ಲೆ ಎನ್ನುವುದಿಲ್ಲ. ಹೌದು ಪ್ರೇರೆ. ಹೀಗೆ ಯಾವಾಗ ಆಗುತ್ತದೆ ಪ್ರೇರೆ? ನಾವು ಲೋಕಾಶೆಗಳನ್ನು ತ್ಯಜಿಸಿದಾಗ, ಲೋಕದ ಮಾರ್ಗಗಳನ್ನು ವಿಸರ್ಜಿಸಿದಾಗ, ಲೋಕದ ಗೌರವಗಳನ್ನು ಬಿಟ್ಟಾಗ, ಲೋಕಜ್ಞಾನ ಬಿಟ್ಟಾಗ, ಲೋಕದ ರೀತಿಯಲ್ಲಿ ತಿಂದು ಕುಡಿಯೋದು ಬಿಟ್ಟಾಗ. ಹೌದು ಪ್ರೇರೆ. ಹೀಗೆ ಲೋಕ ಆಚಾರ ತಪ್ಪು ಎಂದು ನಾವು ಗ್ರಹಿಸಿ ಬಿಟ್ಟಾಗ ನಾವು ಯೇಸುವಿನೊಡನೆ ಆಳುತ್ತೇವೆ ಪ್ರೇರೆ. ನಾವು ಯೇಸುವಿನವರಲ್ಲವೆಂದು ಹೇಳಿದರೆ, ನಾವು ಅವುಗಳಲ್ಲಿ ಕೈಗೊಳ್ಳುವುದಾದರೆ ಅವರೊಂದಿಗೆ, ಲೋಕದೊಂದಿಗೆ ನಾವು ಯೇಸುವಿನವರ ಎಂದು ಹೇಳುವುದಿಲ್ಲ ಪ್ರೇರೆ. ಅವುಗಳಿಂದ ಬೇರ್ಪಟ್ಟು ಜೀವಿಸಿದಾಗ ಯೇಸುವಿನವರೆಂದು ಹೇಳುತ್ತೇವೆ. ಆತನು ನಮ್ಮನ್ನು ತನ್ನವರಲ್ಲವೆಂದು ಹೇಳುತ್ತಾನೆ. ನಾವು ಲೋಕದವರಲ್ಲಿ ಇಂದಿಗಿದ್ದಾಗ ಪರಲೋಕದಂತೆ ಜೀವಿಸಬೇಕೆಂದು ಹೇಳ್ತಿದ್ದಾನೆ. ಹೌದು, ನಾನು ನನ್ನ ಚಿತ್ತವನ್ನು ನೆರವೇರಿಸಲು ಬಂದಿಲ್ಲ, ನನ್ನನ್ನು ಕಳಿಸಿಕೊಟ್ಟ ತಂದೆಯ ಚಿತ್ತವನ್ನು ನೆರವೇರಿಸಲು ಬಂದಿದ್ದೇನೆ. ಆತನ ಚಿತ್ತ ನನಗೆ ಕೊಟ್ಟವರಲ್ಲಿ ಒಬ್ಬನು ನಾಶವಾಗಬಾರದು. ಹೌದು ಪ್ರೇರೆ. ಆತನ ಚಿತ್ತ ನಾಶವಾಗುತ್ತಿರುವವರನ್ನು ಹುಡುಕಿ ರಕ್ಷಿಸುವುದು. ಆತನ ಚಿತ್ತ ನೀವು ಪರಿಶುದ್ಧವಾಗಿ ಜೀವಿಸಬೇಕು. ಆತನ ಚಿತ್ತ ಸೈತಾನನ ಕಾರ್ಯಗಳನ್ನು ಮನುಷ್ಯನ ಜೀವನದಲ್ಲಿ ನಾಶ ಮಾಡುವುದು. ಹೌದು ಪ್ರೇರೆ. ಆತನ ಚಿತ್ತ ಒಬ್ಬನು ನಾಶವಾಗದೆ ಎಲ್ಲರೂ ರಕ್ಷಣೆ ಹೊಂದಿ ಸತ್ಯಜ್ಞಾನಕ್ಕೆ ಸೇರುವುದು. ಆತನ ಚಿತ್ತ ದೇವರು ಪರಿಶುದ್ಧನೆಂದು ಗ್ರಹಿಸಿ ದೇವರಂತೆಯೇ ಜೀವಿಸಲು ಪ್ರಯತ್ನಿಸಿ ಸಫಲವಾಗುವುದು. ಹೀಗೆ ಪ್ರೇರೆ, ನಾವು ಯೇಸುವಿನವರಲ್ಲವೆಂದು ಹೇಳಿದರೆ ಆತನು ನಮ್ಮವರಲ್ಲವೆಂದು ಹೇಳ್ತಾನೆ ಪ್ರೇರೆ. ನಾವು ಯೇಸುವಿನವರೆಂದು ಹೇಳಬೇಕಾಗಿದೆ. ಎಲ್ಲ ವಿಷಯಗಳಲ್ಲಿ, ಯೋಚನೆ, ಮಾತು, ಕ್ರಿಯೆ, ಕರ್ತವ್ಯಗಳಲ್ಲಿ ಆತನು ಜೀವಿಸಿದಾಗ ಯಾರನ್ನು ಶಪಿಸಲಿಲ್ಲ ಪ್ರೇರೆ, ಮತ್ತು ಯಾರನ್ನು ನರಕ ಪಾತ್ರರು ಎಂದು ಉದ್ದೇಶಪೂರ್ವಕವಾಗಿ ಹೇಳಲಿಲ್ಲ. ಯಾರು ಸೈತಾನನ ಮಕ್ಕಳಾಗಿದ್ದರು, ಯಾರಿಗೆ ಎಷ್ಟು ಸಾರಿ ಹೇಳಿದರೂ ಕೇಳಲಿಲ್ಲವೋ ಅವರನ್ನು ಮಾತ್ರ ನೀವು ಸೈತಾನನ ಮಕ್ಕಳು, ಹಾವುಗಳೇ, ಸರ್ಪ ಸಂತಾನದವರೇ, ನರಕ ದಂಡನೆ ಹೇಗೆ ತಪ್ಪಿಸಿಕೊಂಡಿರಿ ಎಂದು ಹೇಳಿದ ಪ್ರೇರೆ. ಆದರೆ ಆತನು ಎಲ್ಲರಿಗೂ ಹೇಳಲಿಲ್ಲ ಪ್ರೇರೆ. ಆದರೆ ಆತನ ಮಾತುಗಳು ಸತ್ಯವಾದವು. ಯಾಕಂದರೆ ಆತ ಆತನೊಂದಿಗೆ ದೇವರಿದ್ದಾನೆ. ನಾನು ಹೇಳುವಂಥವುಗಳು ಸತ್ಯವಾದವುಗಳು. ಕಾರಣ ಮಾತಾಡುವವನು ಒಬ್ಬನಲ್ಲ, ನನ್ನೊಂದಿಗೆ ನಾನು ಕಳಿಸಿಕೊಟ್ಟ ಆತ ಇದ್ದಾನೆ. ಆದರೂ ನಿಮ್ಮ ಕುರಿತು ನಾನು ಎಷ್ಟೇ ಹೇಳಬಲ್ಲೆ, ಆದರೂ ನನ್ನ ತಂದೆ ಹೇಳಿದ್ದನ್ನೇ ಹೇಳುತ್ತೇನೆ ಎಂದು ಹೇಳ್ತಿದ್ದ ಪ್ರೇರೆ. ಹೌದು, ಅನೇಕ ವಿಷಯಗಳು ಇರ್ತವೆ ಪ್ರೇರೆ ಸಭೆಗೆ ಹೇಳುವು. ಆದರೆ ದೇವರು ಹೇಳಿದ್ದನ್ನೇ ಹೇಳಬೇಕಾಗಿದೆ. ಕಾರಣ ದೇವರ ವಾಕ್ಯವೇ ಜೀವ ಕೊಡುವಂಥದ್ದು, ರಕ್ಷಣೆ. ಹೀಗೆ ನಾವು ಯೇಸುವಿನವರಂದು ಹೇಳಬೇಕು ಪ್ರೇರೆ. ಯೋಚನೆ, ಮಾತು, ಕ್ರಿಯೆ, ಕರ್ತವ್ಯಗಳಲ್ಲಿ ಸತ್ಯವಂತರಾಗಬೇಕು, ನೀತಿವಂತರಾಗಿರಬೇಕು. ಯೇಸುವಿನಂತೆ ನಾವು ಹಣದಾಶೆಯುಳ್ಳವರಾಗಿರಬಾರ್ದು. ಯೇಸು ಎಷ್ಟು ಚಲಿಸಿದ ಪ್ರೇರೆ. ಭೂಮಿಯಲ್ಲಿ 3.5 ವರ್ಷ ಕಾಲ ಸುವಾರ್ತೆ ಮಾಡುತ್ತಾ ಆತ ಇಲ್ಲಿ ದಶಮಾಂಶ ಕೊಡು ಅಂತ ಕೇಳಲಿಲ್ಲ, ದೇವಾಲಯ ಕಟ್ಟಿರಿ ಅಂತ ಹೇಳಲಿಲ್ಲ. ಒಂದು ದೇವಾಲಯದ ಎದುರಿಗೆ ಕೂತಾಗ ಒಬ್ಬ ಐಶ್ವರ್ಯವಂತರು ತಮಗೆ ಮಿಕ್ಕಾದವುಗಳಲ್ಲಿ ಕಾಣಿಕೆ ಹಾಕುತ್ತಿರ್ತಾರೆ. ಆದರೆ ಒಬ್ಬ ಬಡ ವಿಧವೆ ತನ್ನ ಬಡತನದಲ್ಲಿ ತನಗಿರುವುದನ್ನೆಲ್ಲ ಹಾಕುತ್ತಾಳೆ ಪ್ರೇರೆ. 2 ಕಾಸು ಹಾಕುತ್ತಾಳೆ. ಯೇಸು ಅಷ್ಟರವರೆಗೆ ಶ್ರೀಮಂತರು ಎಷ್ಟೋ ಹಾಕಿರ್ಬೋದು, ಅವ್ರ ಬಗ್ಗೆ ಮಾತಾಡಲಿಲ್ಲ. ಯಾಕಂದರೆ ಅವರು ಬೇಕಾಗಿದ್ದವನ್ನೆಲ್ಲ ತೆಗೆದುಕೊಂಡು ಬಂದು ಉಳಿದದ್ರಲ್ಲಿ ಕೊನೆಯಲ್ಲಿ ದೇವರನ್ನು ಸನ್ಮಾನಿಸುತ್ತಿದ್ದಾರೆ ಆಚಾರವಾಗಿ. ಆದರೆ ಬಡ ವಿಧವೆ ಆದರೂ ತನ್ನ ಬಡತನದಲ್ಲಿ ಇರುವ 2 ಕಾಸನ್ನೇ ಕೊಟ್ಟು ಬಿಡುತ್ತಾಳೆ. ಆದ್ದರಿಂದ ಯೇಸು ಹೇಳ್ತಾನೆ, ಈ ಬಡ ವಿಧವೆ ಎಲ್ಲರಿಗಿಂತಲೂ ಅಧಿಕವಾಗಿ ಕೊಟ್ಟಳು, ತನ್ನ ಜೀವನವನ್ನೇ ಕೊಟ್ಟಳು ಎಂದು ನಾನು ನಿಮಗೆ ಹೇಳುತ್ತೇನೆ ಎಂದು ಹೇಳ್ತಾನೆ. ಪ್ರೇರೆ 2 ಕಾಸು ಅಂದರೆ ಶ್ರೇಷ್ಠವಾದ ಕೊಡಬೇಕು ಪ್ರೇರೆ. ಅದು ದೇವರ ಮೇಲೆ ಪ್ರೀತಿಯಿಂದ ಕೊಡಬೇಕು, ಒತ್ತಾಯಪೂರ್ವಕ ಇಲ್ಲ. ಹಳ ಒಡಂಬಡಿಕೆಯಲ್ಲಿ ದಶಮಾಂಶ ಕೊಡದಿದ್ದರೆ ಕಳ್ಳರು ಎಂದು ಮಲಾಕಿ ಗ್ರಂಥ ಬರೆಯಲ್ಪಟ್ಟಿದೆ. ಆದರೆ ಅದು ಹಳ ಒಡಂಬಡಿಕೆ ಪ್ರೇರೆ. ಹೊಸ ಒಡಂಬಡಿಕೆಯಲ್ಲಾದರೂ ನಾವು ಕ್ರಿಸ್ತನ ರಕ್ತದಿಂದ ಒಡಂಬಡಿಕೆ ಆಗಿದೆ ಪ್ರೇರೆ. ಇದು ಪಾಸಿಟಿವ್ ಆಗಿದೆ, ಇದು ವ್ಯಕ್ತಿಯಾಗಿದೆ ಪ್ರೇರೆ. ಹಳ ಒಡಂಬಡಿಕೆ ನೆರಳು, ಇದು ವ್ಯಕ್ತಿ. ಯೇಸು ಕ್ರಿಸ್ತನು ನಾನು ಹೇಳುವುದೇನೆಂದರೆ ನಿನ್ನ ನೆರೆಯನ್ನು ನಿನ್ನಂತೆ ಪ್ರೀತಿಸು, ಶತ್ರುಗಳೇ ಪ್ರಾರ್ಥಿಸು. ಹೌದು ಪ್ರೇರೆ.
ಎಲ್ಲಿ ಹಳೆ ಒಡಂಬಡಿಕೆ ಪಾರಾಯಣವಾಗುತ್ತಿದೆ ಪ್ರಿಯರೇ, ಅಲ್ಲಿ ಮರಣದ ನೆರಳು ಇದೆ. ಆ ಮರಣದ ನೆರಳು ಹೋಗಲೆಂದೇ ಯೇಸು ಕ್ರಿಸ್ತ ಹೊಸ ಒಡಂಬಡಿಕೆ ಬಂದ ಪ್ರಿಯ. ಅಂತ ಕೃಪೆ ನಮಗೆ